ಕಬ್ಬು ಬೆಳೆಗಾರರ ಪ್ರತಿಭಟನೆ ಹಿನ್ನೆಲೆಯಲ್ಲಿ ಧಾರವಾಡದಲ್ಲಿ ಸಚಿವ ರಾಮಲಿಂಗಾರೆಡ್ಡಿ ಅವರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದರು. ಅವರು ಹೇಳಿದರು, ನಿನ್ನೆ ಸಚಿವ ಸಂಪುಟ ಸಭೆಯಲ್ಲಿ ಕಬ್ಬಿನ ದರದ ವಿಷಯ ಚರ್ಚೆ ಆಗಿದೆ. ಅದಕ್ಕೂ ಮುನ್ನ ಸಚಿವ ಎಚ್.ಕೆ. ಪಾಟೀಲ್ ಮತ್ತು ಶಿವಾನಂದ ಪಾಟೀಲ್ ಅವರು ಕೂಡ ಈ ಕುರಿತು ಮಾತುಕತೆಯನ್ನು ನಡೆಸಿದರು. ಇಂದು ಮುಖ್ಯಮಂತ್ರಿ ಕಬ್ಬಿನ ಕಾರ್ಖಾನೆ ಮಾಲೀಕರ ಜೊತೆ ಸಭೆಯನ್ನು ಕರೆದಿದ್ದಾರೆ. ಕಬ್ಬು ರೈತರದ್ದಾಗಿದೆ, ಅದನ್ನು ಅರಿಯುವುದು ಕಾರ್ಖಾನೆ ಮಾಲೀಕರ ಜವಾಬ್ದಾರಿ. ದರ ನಿಗದಿ ಮಾಡುವಲ್ಲಿ ರೈತರು ಮತ್ತು ಕಾರ್ಖಾನೆ ಇಬ್ಬರೂ ಒಪ್ಪಿಗೆ ನೀಡಬೇಕು. ಸಿಎಂ ಸೇರಿ 4 ಸಚಿವರು ಈ ಸಭೆಯಲ್ಲಿ ಭಾಗವಹಿಸಲಿದ್ದಾರೆ ಎಂದು ಹೇಳಿದರು. ರಾಮಲಿಂಗಾರೆಡ್ಡಿ ಅವರು ಮುಂದುವರೆದು, ಸಕ್ಕರೆ ಮತ್ತು ಕಬ್ಬಿನ ದರವನ್ನು ನಿಗದಿ ಮಾಡುವ ಅಧಿಕಾರ ಕೇಂದ್ರ ಸರ್ಕಾರದ್ದಾಗಿದೆ. ಇದೇ ಕುರಿತು ಮುಖ್ಯಮಂತ್ರಿ ಕೇಂದ್ರಕ್ಕೆ ಪತ್ರ ಬರೆಯುವ ನಿರ್ಧಾರವನ್ನು ಮಾಡಿದ್ದಾರೆ. ಹಿಂದೆ ಪ್ರಕಾಶ ಹುಕ್ಕೇರಿ ಸಚಿವರಾಗಿದ್ದಾಗ ಒಂದು ಬಾರಿ ಕೂಡ ಬೆಂಬಲ ಬೆಲೆ ನೀಡಲಾಗಿತ್ತು, ನಂತರದಿಂದ ನೀಡಲಾಗಿಲ್ಲ. ಸಕ್ಕರೆ ರಫ್ತು ಆಮದು ವಿಚಾರವು ಕೇಂದ್ರ ಸರ್ಕಾರದ ವ್ಯಾಪ್ತಿಯಲ್ಲಿದೆ, ಅದಕ್ಕೆ ರಾಜ್ಯ ಸರ್ಕಾರದ ಮೇಲೆ ಎಲ್ಲ ಹೊಣೆ ಹಾಕುವುದು ಸರಿಯಲ್ಲ ಎಂದು ಅಭಿಪ್ರಾಯವನ್ನು ಪಟ್ಟರು. ಕೊಟ್ಟಿದ್ದರು ಕಬ್ಬಿಗೆ. ಯಾರು ನಮ್ಮ ಇವರಿದ್ದರಲ್ಲ, ನಮ್ಮ ಪ್ರಕಾಶ್ ಹುಕ್ಕೇರಿ ಅವರಿದ್ದಾಗ ಒಂದೇ ಒಂದು ಸಲ ಕೊಟ್ಟಿದ್ದರು ಅಷ್ಟೇ. ಉಳಿದಾಗೆ ಅವತ್ತು ಕೊಟ್ಟಿರಲಿಲ್ಲ. ಮತ್ತು ಕೇಂದ್ರ ಸರ್ಕಾರ ಬೆಲೆ ನಿಗದಿ ಮಾಡೋದು ಅವರೇ, ಆಮೇಲೆ ಸಕ್ಕರೆ ಬೆಲೆ ನಿಗದಿ ಮಾಡೋದು ಅವರೇ. ಸಕ್ಕರೆ ದರ ಹೆಚ್ಚಿಗೆ ಆಗಿಲ್ಲ, ಅದಕ್ಕೆ ನಮಗೆ ಮಾಡಲಿಕ್ಕೆ ಆಗೋದಿಲ್ಲ ಅನ್ನೋ ಮಾತನ್ನು ಈಗ ಅದನ್ನು ತಗೊಳ್ಳೋರು ಯಾರು? ಕಬ್ಬಿನ ಕಾರ್ಖಾನೆಯವರು, ಬೆಳೆಯೋದು ಯಾರು? ರೈತರು ಅಲ್ವಾ? ಅದಕ್ಕೆ ಅವರಿಬ್ಬರು ಕೂತು ಮಾತಾಡಿ ಸಾಲ್ವ್ ಮಾಡ್ತಾರೆ. ಇಂಥ ಸಂದರ್ಭದಲ್ಲಿ ಇಲ್ಲ ಇರ್ಬೋದು, 4 ಜನ ಇರ್ಬೋದು, ಇಲ್ಲ ಅಂತೇನಿಲ್ಲವಲ್ಲ, ಇರ್ಬೋದು. ಎಲ್ಲರೂ ಮಾಲಿಗೆ ಏನು ರಾಜಕಾರಣಿಗಳೆಲ್ಲ ಎಲ್ಲರೂ ಏನು ಇದೇನೆಲ್ಲ ಇರ್ಬೋದು, ಒಂದು 5-6 ಜನ ಇರ್ಬೋದೇನೋ. ಸಕ್ಸಸ್ ಆಗುತ್ತೆ ಅಂತ ಭಾವಿಸ್ತೀವಿ. ಅದೆಲ್ಲ ನೋಡ್ಕೊಳ್ತಾರೆ ಬಿಡಿ. ಜನರಿಗೂ ಕೂಡ ಸರ್ ಆಯ್ತಪ್ಪ, ಇದನ್ನು ಅದಕ್ಕೆಲ್ಲ ಏನು ಮಾಡಬೇಕು? ಕಾಲನೇ ಉತ್ತರ ಕೊಡುತ್ತೆ ಅಷ್ಟೇ. ಅದಕ್ಕೆ ರಾಜ್ಯ ಸರ್ಕಾರದ್ದು ಎಷ್ಟು ಕೇಳಿ, ಇಲ್ಲಿ ಇನ್ನೊಂದು ಎಲ್ಲನೂ ರಾಜ್ಯ ಸರ್ಕಾರದ ಮೇಲೆ ಹಾಕೋಕೆ ಹೋಗಬೇಡಿ. ಇದು ಕೇಂದ್ರ ಸರ್ಕಾರದ ಜವಾಬ್ದಾರಿ ಕೂಡ ಇದೆ. ಯಾರು ನಿಗದಿ ಮಾಡಿರೋದು? ಯಾರ ಥರ ಇಡೀ ದೇಶದಲ್ಲೆಲ್ಲ ಒಂದೇ ಥರ ಯೂನಿಫಾರ್ಮ್ ಆಗಿ ಮಾಡಿರೋದು ಯಾರು? ಕೇಂದ್ರ ಸರ್ಕಾರ. ಸಕ್ಕರೆ ಬೆಲೆ ನಿಗದಿ ಮಾಡೋದು ಯಾರು? ಸಕ್ಕರೆ ಬೆಲೆ ಇಡೀ ದೇಶದಲ್ಲಿ ನಿಗದಿ ಮಾಡೋದು ಯಾರು? ಕೇಂದ್ರ ಸರ್ಕಾರ. ಸಕ್ಕರೆ ರಫ್ತು ಮಾಡಬೇಕಾ ಆಮದು ಮಾಡ್ಕೋಬೇಕಾ ಅಂತ ತೀರ್ಮಾನ ತೊಗೊಳ್ಳೋರು ಯಾರು? ಕೇಂದ್ರ ಸರ್ಕಾರ. ಬರೀ ರಾಜ್ಯ ಸರ್ಕಾರದ ಮೇಲೆ ಹಾಕಬೇಡಿ. ಕೇಂದ್ರ ಸರ್ಕಾರದ್ದು ರಾಜ್ಯ ಸರ್ಕಾರದ್ದು ಇಬ್ಬರದ್ದು ಜವಾಬ್ದಾರಿ ಇರುತ್ತೆ. ನೀವು ಕಬ್ಬಿನ ಮಂತ್ರಿಗಳನ್ನೇ ಕೇಳ್ರಪ್ಪ, ನೀವು ನಮ್ಮ ಸಕ್ಕರೆ ಮಂತ್ರಿಗಳನ್ನ. ಆಯ್ತಾಯ್ತು, ಭಾಳ ಹೊತ್ತಾಯಿತು, ಒಂದು 2 hours ಡಿಸ್ಕಷನ್ಸ್ ಆಯಿತು. ಅದಕ್ಕೆ ಇವತ್ತು ಕರೆದಿರೋದು.